ಆತ್ಮೀಯ ಬಂಧುಗಳೇ, ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಇಂದು ಮತ್ತು ನಾಳೆ ದಾವಣಗೆರೆ ಮಹಾನಗರದಲ್ಲಿ ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24ನೇ ಅಧಿವೇಶನಕ್ಕೆ ಬೆಂಗಳೂರು ನಗರದ ಮಾಜಿ ಮಹಾಪೌರರಾದಂತಹ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹಾಗೂ ಮಾಜಿ ಉಪಮಹಾಪೌರರಾದಂಥ BS ಪುಟ್ಟರಾಜು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಜೀವ ಸದಸ್ಯರು ಆದಂಥ N ಕೇಶವಕುಮಾರ್ ಅವರು ಶುಭವನ್ನು ಕೋರಿದ್ದಾರೆ. ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಜಿ ನಿರ್ದೇಶಕ ಮಾಂತೇಶ್ B ಪಾಟೀಲ್ ಅವರು ಸಹ ಶುಭಾಶಯವನ್ನು ಕೋರಿದ್ದಾರೆ. ದಾವಣಗೆರೆ ಹರಿಹರ ಅರ್ಬನ್ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಪಟ್ಟಣ ಸಹಕಾರ ಬ್ಯಾಂಕುಗಳ ಗೌರವ ಕಾರ್ಯದರ್ಶಿಗಳು, ಶ್ರೀಶೈಲ ಜಗದ್ಗುರು ವಿದ್ಯಾಸಂಸ್ಥೆಯ ವಿನಾಯಕ ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳು ಆದಂತಹ ವೀರಶೈವ ಲಿಂಗಾಯತ ಮುಖಂಡರಾದಂತಹ ಮುರುಗೇಶ್ ಎನ್ನೇರವರು ಸಹ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಸಮಾವೇಶ ಐತಿಹಾಸಿಕ ಸಮಾವೇಶವಾಗಬೇಕು ಎಂದು ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ಮತ್ತೋರ್ವ ಶಾಸ್ತ್ರಿಗಳು ಆದಂತಹ M ಬನ್ನಯ್ಯ ಶಾಸ್ತ್ರಿಗಳು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಮತ್ತು ರಿಯಲ್ ಎಸ್ಟೇಟ್ನ ಉದ್ಯಮಿಯಾದ ದಾವಣಗೆರೆಯ ವೀರಶೈವ ಲಿಂಗಾಯತ ಮುಖಂಡರಾದಂಥ ಚನ್ನಬಸಯ್ಯನವರು ಸಹ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಮತ್ತು KM ಪರಮೇಶ್ವರ್, ಕೊಟ್ಟೂರೇಶ್ವರ ರೈಸ್ ಮಿಲ್ ಮಾಲೀಕರು ದಾವಣಗೆರೆ, ಇವರು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶುಭವನ್ನು ಕೋರಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಆದಂಥ BS ಪರಮಶಿವನವರು ಶುಭಾಶಯವನ್ನು ಕೋರಿ ಈ ಸಮಾವೇಶ ಕಾಂಗ್ರೆಸ್ ಸಮಾವೇಶವಾಗಬಾರದೆಂದು ಎಚ್ಚರಿಸಿದ್ದಾರೆ. ಮತ್ತು ರಾಜಾಜಿನಗರ ವೀರಶೈವ ಮುಖಂಡರಾದಂಥ ವಿಶ್ವನಾಥ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ನಮಸ್ಕಾರ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಬಟನ್ ಒತ್ತುವ ಮೂಲಕ ನಮ್ಮ ವೀರಶೈವ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ. 24ನೇ ಅಧಿವೇಶನ ಅಖಿಲ ಭಾರತ ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದೆ. ಈ ಅಧಿವೇಶನ ರಾಜಕೀಯ ದಿಕ್ಸೂಚಿಯಾಗಲಿ, ವೀರಶೈವಗಳ ಒಂದು ಸಂಘಟನೆಯನ್ನು ಶಕ್ತಿಯನ್ನು ತೋರಿಸಲಿ, ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅನೇಕ ಪಾರ್ಲಿಮೆಂಟ್ ಸದಸ್ಯರು ಆಯ್ಕೆಯಾಗಲಿ ಅಂತ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವೀರಶೈವ ಲಿಂಗಾಯತ ಬಂಧುಗಳೇ, 23-24ನೇ ತಾರೀಕು ಇದೇ ತಿಂಗಳು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಮಹಾ ಅಧಿವೇಶನವನ್ನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪನವರು ಕರೆದಿದ್ದಾರೆ. ಬಹುಶಃ ಈ ಅಧಿವೇಶನ ರಾಜ್ಯದ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಆಗ್ತದೆ ಅಂತಕ್ಕಂಥ ಭಾವನೆ ಆದರೂ ನಾನು ಇಟ್ಕೊಂಡಿದ್ದೀನಿ. ಸುಮಾರು 2 ಲಕ್ಷ 3 ಲಕ್ಷದ ಮೇಲೆ ನಾವೆಲ್ಲ ಸಂಘಟಿತರಾಗಿ ಇವೆಲ್ಲ ಒಟ್ಟಾಗಿ ಇದ್ದೇನೆ, ವೀರಶೈವ ಲಿಂಗಾಯತರು ಬೇರೆ ಬೇರೆ ಅಲ್ಲ ಅಂತಕ್ಕಂಥ ಭಾವನೆಯನ್ನು ಇವೆಲ್ಲ ವ್ಯಕ್ತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ನಾನು IM ಮುಗ್ಧನವ್ರ ಕಾಲದಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಜಿಲ್ಲಾಧ್ಯಕ್ಷನಾಗಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ತದನಂತರ ಆರೋಗ್ಯದ ದೃಷ್ಟಿಯಿಂದ ನಾವು ಅಲ್ಲಿಂದ ವಿರಮಿಸಬೇಕಾಗಿದೆ. ಆದರೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕಾರ್ಯಕಾರಿ ಸಮಿತಿ ಮತ್ತು ಸೆಂಟ್ರಲ್ ಕಮಿಟಿನಲ್ಲಿ ಸದಸ್ಯನಾಗಿದ್ದರೂ ಕೂಡ ನಾನು ಯಾವುದೇ ಸಭೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ, ಅದನ್ನೆಲ್ಲವನ್ನು ನಾನು ಬಿಚ್ಚಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದು ಕಾಂಗ್ರೆಸ್ ಅಧಿವೇಶನ ಆಗಬಾರ್ದು, ಇದು ಎಲ್ಲ ಪಕ್ಷಗಳ ಅಧಿವೇಶನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಬಹುಶಃ ಈ ವಿಚಾರವನ್ನು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಗಣನೆಗೆ ತಗೊಂಡು ಎಲ್ಲ ಸಮಾಜದ ಎಲ್ಲ ಪಕ್ಷಗಳ ಮುಖಂಡರನ್ನು ಆಯೋಜಿಸ್ತಾರೆ, ಕಮಿಟಿ ತಗೋತಾರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನನಗೆ ಮಾತನಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದ ಜನ ಒಂದಾಗಿ ನಾವೆಲ್ಲ ಒಂದೇ, ನಮ್ಮಲ್ಲಿ ಒಳ ಪಂಗಡಗಳಿಲ್ಲ, ನಾವೆಲ್ಲ ರಕ್ತ ಸಂಬಂಧಗಳನ್ನು ಮಾಡ್ತಾ ಇದ್ದೇವೆ, ಉತ್ತರ ಭಾಗ ದಕ್ಷಿಣ ಭಾಗ ಇದಿಲ್ಲ, ಈ ವಿಭಾಗಗಳಿಲ್ಲ ಅಂತಕ್ಕಂಥ ಭಾವನೆಯನ್ನು ತಾವೆಲ್ಲ ವ್ಯಕ್ತ ಮಾಡಿ ಒಗ್ಗಟ್ಟಾಗಿ ಅಧಿವೇಶನವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.